2023 ಬೆಸ್ಟ್ ಮೂವೀಸ್, ಮಾಸ್ ಮಸಾಲ, ಇಮೋಷನಲ್, ಕೋರ್ಟ್ ರೂಮ್ ಡ್ರಾಮಾ ಎಲ್ಲನೂ ಕೂಡ ಕಂಪೇರ್ ಮಾಡಿ ಒಂದು ವಿಡಿಯೋಲ್ಲಿ ಹೇಳ್ತೀನಿ. ಈ ಮೂವಿ ಬೇಸಿಕಲಿ ನಂಗೆ ಪರ್ಸನಲಿ ಆಗಿ ಇಷ್ಟ ಆಗಿದ್ದು. ಯಾವನು ನಿನ್ನ ಮುಟ್ಟಬಾರ್ದು ಪ್ಲೀಸ್. ಐ ಕೈಂಡ್ಲಿ ರಿಕ್ವೆಸ್ಟ್. ವೆಲ್ ಹಾಯ್ ಹಲೋ ನಮಸ್ಕಾರ. ನನ್ನ ಲಿಸ್ಟಲ್ಲಿ ಬಾಟಮ್ ಟು ಟಾಪ್ ಹೋಗ್ತೀನಿ. ಬಾಟಮ್ ಡ್ರಾಮಾ ಇರುತ್ತೆ, ಟಾಪ್ ಮಾಸ್ ಮಸಾಲ ಇರುತ್ತೆ. ಬಾಟಮ್ ಇಂದ ಬಂದರೆ ಟಾಪ್ 10 ಅಲ್ಲಿ ಒನ್ ಆಫ್ ದ ಬೆಸ್ಟ್ ಮಿನಿ ಸೀರೀಸ್ ಅನ್ಬೋದು ಇದನ್ನು. ರೈಲ್ವೆ ಮ್ಯಾನ್ ಸೀರೀಸ್ ಭೋಪಾಲ್ ಟ್ರಾಜಿಡಿ ಬಹಳ ಕಂಪ್ರೆಸ್ ಮಾಡಿ 4 ಎಪಿಸೋಡ್ಗಳಲ್ಲಿ ಸೂಪರ್ ಆಗಿ ತೋರಿಸಿದ್ದಾರೆ. ಎಷ್ಟು ಬ್ರಿಲಿಯಂಟಾಗಿ ಸ್ಟೋರಿ ಪ್ರೆಸೆಂಟ್ ಮಾಡಿದ್ದಾರೆ, ಅಷ್ಟೇ ಬ್ರಿಲಿಯಂಟಾಗಿ ಇವ್ರುಗಳ ಪರ್ಫಾರ್ಮೆನ್ಸ್ ಕೂಡ ಇದೆ. ಟಾಪ್ 9 ಅಲ್ಲಿ 12th ಫೇಲ್, ಒನ್ ಆಫ್ ದ ಬೆಸ್ಟ್ ಮೂವಿ ಆಫ್ 2023 ಅಂದರೆ ಸುಳ್ಳಾಗಲ್ಲ. ಯಾಕಂದರೆ ಮೂವಿ ಇನ್ಸ್ಪೈರಿಂಗ್ ಇದೆ. ಮೂವಿಯಲ್ಲಿ ಡ್ರಾಮಾ, ಕಾಮಿಡಿ, ಫೀಲಿಂಗ್, ರಿಲೇಶನ್ಶಿಪ್, ಕಷ್ಟ ನಷ್ಟ ಎಲ್ಲನೂ ಇದೆ. ಟಾಪ್ 8 ಅಲ್ಲಿ ಬರುತ್ತೆ ಒನ್ ಆಫ್ ದ ಬೆಸ್ಟ್ ಕೋರ್ಟ್ ರೂಮ್ ಡ್ರಾಮಾ ಅಂದರೆ ಸಿರ್ಫ್ ಏಕ್ ಬಂದ ಕಾಫಿಯೇ. ನನ್ನ ಪರ್ಸ್ನಲ್ ಫೇವ್ರೇಟ್ ಮೂವಿ ಇದು. ರಿಯಲ್ ಇನ್ಸಿಡೆಂಟ್ ಮೇಲೆ ಮೂವಿ ಇದು. ಮೂವಿ ನಾವು ಯಾಕೆ ನೋಡಬೇಕು ಅಂದರೆ ಜಸ್ಟ್ ಫಾರ್ ಕೋರ್ಟ್ ರೂಮ್ ಸೀನ್. ಆ ಕೋರ್ಟ್ ರೂಮ್ ಸೀನ್ ಎಷ್ಟು ಬ್ರಿಲಿಯಂಟ್ ಆಗಿ ಬರ್ತಿದೆ ಅಂದರೆ ಸೂಪರ್. ಬಾಯಲ್ಲಿ ಹೊಗಳೋಕ್ಕೆ ಪದಗಳೇ ಸಾಲಲ್ಲ. जजमेंट दे चुका है कि पीड़िता का बयान रेप केसेस में एकमात्र पुख्ता सबूत है. अगर वो कोर्ट को ये कन्विंस करने में कामयाब हो जाती है कि जो वो बोल रही है सही बोल रही है. ಟಾಪ್ 7 ಅಲ್ಲಿ ಕ್ಲಾಶ್ ಆಗಿದೆ ಒಂದು ಮಲಯಾಳಂ ಮತ್ತು ತೆಲುಗು ಮೂವಿ. ಮಲಯಾಳಮಿಂದ 28. ಸೀರಿಯಸ್ಲಿ ಈ ಮೂವಿನ ಮಿಸ್ ಮಾಡಲೇಬೇಡಿ. ನೋವು, ನಲಿವು, ಸುಖ, ದುಃಖ, ಒಬ್ರಿಗೆ ಇನ್ನೂ ನಾವು ಉಸಿರಾಡ್ತಿದ್ದೀವಿ ಅನ್ನೋ ಖುಷಿ, ಇನ್ನೊಬ್ರಿಗೆ ನಾವು ಯಾಕೆ ಬದುಕಿದ್ದೀವಿ ಅನ್ನೋದು ಕೊರಗು. 28 ಕೇರಳ ರಿಯಲ್ ಇನ್ಸಿಡೆಂಟ್ ಮೂವಿ. ಕೇರಳ ಫ್ಲಡ್ಡಲ್ಲಿ ಹೇಗೆ ಮುಳುಗಿ ಹೋಗಿತ್ತು ಅದೇ ಸಿಚುವೇಶನ್ ನಮ್ಗೆ ಸಣ್ಣದಾಗಿ ಒಂದು ಮೂವಿ ಮಾಡಿ ತೋರಿಸಿದ್ದಾರೆ. ಎಷ್ಟೋ ಪಾಸಿಬಲ್ ಟ್ರೈ ಮಾಡಿದ್ದಾರೆ ಪ್ರಾಪರಾಗಿ ತೋರಿಸೋಕ್ಕೆ. ಲಿಟ್ರಲಿ ಮಲಯಾಳಂ ಇಂಡಸ್ಟ್ರಿ ಒಂದು ಸಲ್ಯೂಟ್ ಮಾಡಲೇಬೇಕು. ಕಮ್ಮಿ ಬಜೆಟಲ್ಲಿ ರಿಯಾಲಿಟಿ ಹಿಟ್ ಕೊಡ್ತಾರೆ ಅವರು. ಇನ್ನೊಂದು ತೆಲುಗುವಿಂದ ವಿರೂಪಾಕ್ಷ. ಇಂಥ ಮೂವಿ ನೋಡೋಕ್ಕೆ ನಾನು ಲಿಟ್ರಲಿ ವೇಟ್ ಮಾಡ್ತೀನಿ. ಯಾಕಂದರೆ ಇಂಥ ಮೂವಿ ಮಾಡೋದೇ ಕಮ್ಮಿ ಆಗಿದೆ ಗುರು. ತುಂಬ ರಿಸ್ಕ್ ಇರುತ್ತೆ ಇಂಥ ಮೂವಿಗಳಲ್ಲಿ. ಮೂವಿ ಓಡುತ್ತಾ ಇಲ್ವೋ, ಮೇನ್ಲಿ ಟಾಪಿಕ್ ಇಂಥ ಟಾಪಿಕ್ ಅಲ್ಲಿ. ಮೂವಿ ಸ್ಟೋರಿ ಆಗಲಿ, ಬೀಜಮ್ ಆಗಲಿ ನನಗೆ ಪರ್ಸನಲಿ ತುಂಬ ಇಷ್ಟ ಆಯಿತು. ಎಲ್ಲರ ಆ್ಯಕ್ಟಿಂಗ್ ಸೂಪರ್ ಆಗಿತ್ತು ಎಕ್ಸೆಪ್ಟ್ ಹೀರೋ ಕ್ಯಾರೆಕ್ಟರ್ ಸ್ವಲ್ಪ ಇಗ್ನೋರ್ ಮಾಡಿದ್ರೆ ಮೂವಿ ನೋಡ್ಬೋದು. ಟಾಪ್ 6 ಅಲ್ಲಿ ನಮ್ಮ ಕನ್ನಡ ಮೂವಿ ಸಪ್ತಸಾಗರಾಚೆ, ಎಲ್ಲೋ ಸೈಡ್ ಎ ಮತ್ತು ಸೈಡ್ ಬಿ. ಇಂಥ ಮೂವಿನ ಯಾರಾದ್ರೂ ಥಿಯೇಟ್ರಲ್ಲಿ ಮಿಸ್ ಮಾಡ್ಕೊಂಡ್ರೆ ಅವರು ಅಷ್ಟು ಅನ್ಲಕ್ಕಿ ಯಾರೂ ಇಲ್ಲ. ಫೀಲ್ ಗುಡ್ ಸ್ಟೇಟ್ಮೆಂಟ್ ಅನ್ನೋದಕ್ಕೆ ಈ ಮೂವಿನೇ ಸಾಕ್ಷಿ. ಸಿಂಪಲ್ ಆಗಿರೋ ಸ್ಟೋರಿ, ಎಕ್ಸ್ಟ್ರಾರ್ಡಿನರಿ ನಮ್ಮ ಹೀರೋ ಆ್ಯಕ್ಟಿಂಗ್, ಹೀರೋಯಿನ್ ಕೂಡ ಕಮ್ಮಿ ಇಲ್ಲ ಗುರು. ಇದ್ರ ಎಲ್ಲರ ಜೊತೆಗೆ ಮ್ಯೂಸಿಕ್, ಚರಣ್ ರಾಜ್, ಯು ಬ್ಯೂಟಿ, ಸಾಂಗ್ಸ್, ಬೀಜಮ್ ನೆಕ್ಸ್ಟ್ ಲೆವೆಲು. ಅಕ್ಕಪಕ್ಕ ಯಾರು ಅಂದ್ರೆ ಯಾರು ಇರಲಿಲ್ಲ. ಇಡೀ ಬೀಚ್ ನಲ್ಲಿ ಬರೀ ನಾನು ನೀನು. ಈಗಿಂದ ಮಾಸ್ ಮಸಾಲ ಮೂವಿ ಸ್ಟಾರ್ಟ್. ಟಾಪ್ 5 ಅಲ್ಲಿ ನನ್ನ ಪ್ರಕಾರ ಜೈಲರ್. ವಿತೌಟ್ ಎನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ದೆ. ನನಗೆ ಪರ್ಸನಲಿ ತುಂಬ ಇಷ್ಟ ಆಯಿತು. ಸ್ಟೋರಿ ಲೈನ್, ಅಪ್ಪ ಮಗನ ಸಂಬಂಧ, ರಜನಿ ಸರ್ ಆ್ಯಕ್ಟಿಂಗ್ ಲೆವೆಲ್, ಇದ್ರ ಜೊತೆ ಅನಿರುದ್ಧ್, ಬೀಜಮ್, ಥಿಯೇಟ್ರ್ ಎಲ್ಲ ಗಡಗಡ ಅಂತಿತ್ತು. ಇದ್ರ ಜೊತೆಗೆ ನಮ್ಮ ಶಿವಣ್ಣ ಕ್ಯಾಮಿಯೋ, ಮೋಹನ್ ಲಾಲ್ ಕ್ಯಾಮಿಯೋ, ಸಿನಿಮಾ ಅಂತೂ ಹಬ್ಬ ಆಗಿತ್ತು ಗುರು. ಟಾಪ್ 4 ಸೀರೀಸ್. ಇದು ಆ್ಯಕ್ಚುಲಿ ಮಾಸ್ ಮಸಾಲ ಅನ್ನೋಕ್ಕಾಗಲ್ಲ, ಒಂದು ಬೆಟರ್ ಬ್ರೂಟಲ್ ಸೀರೀಸ್ ಅನ್ಬೋದು. ಅಸುರ್ ಸೀಸನ್ 1 ಲಿಟ್ರಲಿ ಶಾಕಿಂಗ್ ಇತ್ತು. ಯಾರು ಈ ಸೀರೀಸ್ಗೆ ರೆಡಿ ಇರಲಿಲ್ಲ. ಸೀಸನ್ 2 ಸೀಸನ್ 1 ಲೆವೆಲ್ಗೆ ಇರಲಿಲ್ಲ, ಬಟ್ ಅಂದರೂ ನೋಡ್ಬೋದು, ಮಜಾ ಬರುತ್ತೆ. ಕ್ಲೈಮ್ಯಾಕ್ಸ್ ಅಷ್ಟು ಯಾರಿಗೂ ಇಷ್ಟ ಆಗಲಿಲ್ಲ, ಬಟ್ ಸ್ಟಿಲ್ ಸೀರೀಸ್ ಅದರ ಸ್ಟೋರಿ ಹೋಲ್ಡ್ ಮಾಡುತ್ತೆ. ಸೀಸನ್ 3ಗೆ ವೇಟ್ ಮಾಡ್ತಾ ಇದ್ದೀನಿ. ಗೇಮ್ ಬಹುತ್ ಲಂಬಾ ಜಾಯೇಗಾ ಲೋಗಾ, ಬಹುತ್ ಲಂಬಾ. ಟಾಪ್ 3 ಮಾಸ್ ಮಸಾಲ ಮೂವಿ ಜವಾನ್. ನೋಡ್ರಿ, ಪರ್ಸ್ನಲಿ ಮೂವಿನಲ್ಲಿ ವಾವ್ ಮೂಮೆಂಟ್ಸ್ ಅಂತೂ ಇರಲಿಲ್ಲ. ಮೂವಿ ಚೆನ್ನಾಗಿದೆ, ಬಟ್ ನಮ್ಮ ವಿಷ್ಣು ಸೇನಾ ಅವಾಗೆ ಮಾಡಿದ್ರು. ಇದು ಈಗ ಸ್ವಲ್ಪ ಮಸಾಲ ಆ್ಯಡ್ ಮಾಡಿದ್ದಾರೆ. ಲೀಸ್ಟ್ನಲ್ಲಿ ಮಾಸ್ ಮಸಾಲ ಮೂವಿ ಇದೆ, ಅದ್ರಗೋಸ್ಕರ ಇದನ್ನ ಆ್ಯಡ್ ಮಾಡಿದ್ದೀನಿ. ಒನ್ ಟೈಮ್ ವಾಚಬಲ್ ಮೂವಿ, ಗುಡ್ ಮೂವಿ, ಬಟ್ ನಾಟ್ ಗ್ರೇಟ್ ಮೂವಿ. ಟಾಪ್ 2 ಅಲ್ಲಿ ಅಫ್ಕೋರ್ಸ್ ಆ್ಯನಿಮಲ್. ಇಂಥ ಮೂವಿನೇ ನಮಗೆ ಬೇಕಾಗಿತ್ತು ಗುರು. ಬೀಜಮ್ ಆಗಲಿ, ಸ್ಟೋರಿ ಆಗಲಿ, ಕಪೂರ್ ಖಾನ್ದಾನ್ ಆ್ಯಕ್ಟಿಂಗ್ ಆಗಲಿ, ಚುಮ್ಮೇಶ್ವರಿ, ಸಂದೀಪ್ ರೆಡ್ಡಿ ವಂಗ, ಹೆಸರು ನಂಬಿಟ್ಕೊಳ್ಳಿ. ಈ ಮನುಷ್ಯ ಲಿಟ್ರಲಿ ನಮ್ಮ ಥರನೇ ಯೋಚನೆ ಮಾಡ್ತಾನೆ. ಆ್ಯನಿಮಲ್ ಟ್ರೈಲರ್ ಅಷ್ಟು ದೊಡ್ಡ ಬಿಟ್ಟರು ಕೂಡ ಸ್ಟೋರಿ ಯಾರಿಗೂ ಗೊತ್ತಾಗಲಿಲ್ಲ. 3.5 ಗಂಟೆ ಮೂವಿ ಇದ್ದರೂ ಸ್ವಲ್ಪ ಕೂಡ ಬೋರ್ ಆಗಲಿಲ್ಲ. ಆಲ್ ಥ್ಯಾಂಕ್ಸ್ ಟು ಸಂದೀಪ್ ರೆಡ್ಡಿ ವಂಗ. ಆ್ಯನಿಮಲ್ ಪಾರ್ಕ್ಗೆ ತುಂಬಾ ವೇಟ್ ಮಾಡ್ತಾ ಇದ್ದೀನಿ. मैंने बोला था ना ज्योति, क्रिमिनल है हमारा बेटा.
ಟಾಪ್ 1 ಸಲಾರ್. ನೋಡಿ, ಸಲಾರ್ ಒಂದು ನೆಕ್ಸ್ಟ್ ಲೆವೆಲ್ ಮೂವಿ ಅನ್ನೋಕ್ಕಾಗಲ್ಲ, ಬಟ್ ಇದ್ರ ಸ್ಟೋರಿ ಬಿಲ್ಡಿಂಗ್, ವರ್ಲ್ಡ್ ಬಿಲ್ಡಿಂಗ್, ನೆರೇಷನ್, ಸಿನಿಮಾಟೋಗ್ರಫಿ ಯಾವ ಮೂವಿಗೂ ಮ್ಯಾಚ್ ಆಗಲ್ಲ. ಸ್ಟೋರಿ ಗ್ರಿಪ್ಪಿಂಗ್ಗೋಸ್ಕರ ಇದಕ್ಕೆ ನಂಬರ್ 1 ಇಟ್ಟಿದ್ದಾನೆ. ಆ್ಯಕ್ಚುಲಿ ಸ್ಟೋರಿ ಸೂಪರ್ ಆಗಿದೆ, ಬಟ್ ಇದರಲ್ಲಿ ಉಗ್ರ ಮ್ಯಾಡಿಷನ್ ಆಗಿದ್ದು ತುಂಬ ಅಷ್ಟು ಇಷ್ಟ ಆಗಲಿಲ್ಲ. ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಅನ್ನಿಸ್ತು, ಓವರ್ ದ ಟಾಪ್ ಅನಿಸ್ತು. ಸಿನಿಮಾ ಸೆಕೆಂಡ್ ಹಾಫ್ ನಂತರ ಒಳ್ಳೆ ಸ್ಟೇಜ್ನಲ್ಲಿ ಹೋಗುತ್ತೆ. ಸ್ಟೋರಿ ಬಿಲ್ಡಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಲಾಸ್ಟಲ್ಲಿ ಒಂದು ಕ್ಲೈಮ್ಯಾಕ್ಸ್ ಕೂಡ ಸೂಪರ್ ಆಗಿದೆ, ಬಟ್ ಸ್ಟಿಲ್ ಲೂಪ್ ಹೋಲ್ ತುಂಬಾ ಇವೆ. ಒಂದೇ ರೀಸನ್ಗೆ ಈ ಮೂವಿ ಮಾಸ್ ಮಸನಲ್ಲಿ ಆ್ಯಡ್ ಮಾಡಿದ್ದೀನಿ ಅಂದರೆ ಇದ್ರದ್ದು ಒಂದೇ ಕಾನ್ಸೆಪ್ಟ್. ಸಲಾರ್ 2 ಅಲ್ಲಿ ಮುಗಿಸ್ತಾರೆ ಅನ್ನೋದೇ ನನಗೆ ಡೌಟು ಪರ್ಸ್ನಲಿ. ಆ್ಯಕ್ಚುಲಿ ಪ್ರಶಾಂತ್ ನೀಲ್ ಸಲಾರ್ 1 ರಿವ್ಯೂಸ್ ನೋಡಿ ಏನೇನು ಲೂಪ್ ಹೋಲ್ಸ್ ಇವೆಲ್ಲ ಕರೆಕ್ಟ್ ಮಾಡಿ BGM ಇನ್ನೂ ಪ್ರಾಪರಾಗಿ ಕೊಟ್ಟು ಸಲಾರ್ 2 ಕೊಡಬೇಕು ಅಂತ ಅನ್ಕೋತೀನಿ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ರಿವ್ಯೂ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಪೋರ್ಟ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಚೆ ಅವನು ಹೋಗ್ತಾನೆ ಅಂತಲ್ಲ, ಒಳಗೆ ಅವನು ಬರ್ತಾನೋ ಅಂತ.